ನನ್ನ ಹೆಸರು ವಿನಯ್. ನಾನು ಸದ್ಯ ಬೆಂಗಳೂರಿನ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಕೆಲವು ವರ್ಷಗಳ ಹಿಂದೆ ನನ್ನ ಜೀವನವನ್ನೇ ಬದಲಾಯಿಸಿದ್ದ ಘಟನೆಯನ್ನ ನಾನು ನಿಮಗೆ ಹೇಳ್ತೀನಿ. ಕಾಲೇಜಿನ ಓದು ಮುಗಿಸಿ ಊರೂರು ಅಲಿತಾ ಇದ್ದ ನನಗೆ ನನ್ನ ಗೆಳೆಯನೊಬ್ಬ ತನ್ನ ಪರಿಚಯಸ್ಥರ ಮೂಲಕ ನನಗೆ ಪೈಪ್ ಏಜೆನ್ಸಿ ಕಂಪನಿಯೊಂದರಲ್ಲಿ ಕೆಲಸವನ್ನ ಕೊಡಿಸಿದ. ಕೆಲಸ ಸಿಕ್ಕಿದ ಖುಷಿನಲ್ಲಿ ನಾನು ನಮ್ಮೂರನ್ನ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ. ಮೊದಲು ಒಂದು ವಾರ ನನ್ನ ಗೆಳೆಯನ ರೂಮಿನಲ್ಲಿ ಇದ್ದ ನಾನು ಆಮೇಲೆ ನನ್ನ ಆಫೀಸಿಗೆ ಹತ್ತಿರ ಆಗುವಂತ ಒಂದು ರೂಮನ್ನ ಬಾಡಿಗೆಗೆ ತೆಗೆದುಕೊಂಡೆ. ಇನ್ನು ಊರಿಂದ ಬೆಂಗಳೂರಿಗೆ ಬಂದಿದ್ದೇ ತಡ ನನ್ನ ಪಾಡಿಗೆ ನಾನು ಇರಬೇಕು ಅಂತ ನಿರ್ಧಾರ ಮಾಡಿದೆ. ರಾಣಿ 30ರ ಹರೆಯದಲ್ಲಿ ಇನ್ನು 20ರ ಯುವತಿಯಂತೆ ಕಾಣುವವಳು. ಆಕೆಯ ಗಾಢ ಕಪ್ಪು ಕಣ್ಣುಗಳು, ಉದ್ದವಾದ ಕೂದಲು ಮತ್ತು ಆಕರ್ಷಕ ನಗು ಯಾರನ್ನಾದರೂ ಕ್ಷಣದಲ್ಲಿ ಸೆಳೆಯುವಂತಿದ್ದವು. ಆಕೆಯ ದೇಹದ ವಕ್ರತೆ ಆ ಸೀರೆಯಲ್ಲಿ ಇನ್ನೂ ಮಾದಕವಾಗಿ ಕಾಣುತ್ತಿತ್ತು. ಆಕೆಯ ಗಂಡ ಒಬ್ಬ ಉದ್ಯಮಿ, ಯಾವಾಗಲೂ ವ್ಯಾಪಾರದ ಟ್ರಿಪ್ನಲ್ಲಿ ಇರುತ್ತಿದ್ದ. ಮನೆಯಲ್ಲಿ ಸಂಗೀತ ಒಂಟಿಯಾಗಿರುತ್ತಿದ್ದಳು. ನಾನು ಬೆಂಗಳೂರಿಗೆ ಬಂದಾಗ ಒಂದು ಫ್ಲಾಟ್ನಲ್ಲಿ ರೂಮ್ ರೆಂಟ್ಗೆ ತೆಗೆದುಕೊಂಡೆ. ನನ್ನ ಪಕ್ಕದ ಫ್ಲಾಟ್ನಲ್ಲಿ ಸಂಗೀತ ಆಂಟಿ ವಾಸವಾಗಿದ್ದಳು. ಮೊದಲ ಬಾರಿ ಆಕೆಯನ್ನು ಭೇಟಿಯಾದದ್ದು ಒಂದು ಸಂಜೆ. ನಾನು ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಿದ್ದಾಗ ಆಕೆ ತನ್ನ ಬಾಲ್ಕನಿಯಲ್ಲಿ ಕಾಣಿಸಿಕೊಂಡಳು. ಕೆಂಪು ಬಣ್ಣದ ಚಿಫಾನ್ ಸೀರೆಯಲ್ಲಿ. ಆಕೆಯ ಕೂದಲಿನಿಂದ ನೀರಿನ ಹನಿಗಳು ಇನ್ನೂ ಒಸರಿಕೊಂಡು ಬಾಲ್ಕನಿಯ ಕೆಳಗೆ ಬೀಳುತ್ತಿದ್ದವು. ಬಹುಶಃ ಸ್ನಾನ ಮಾಡಿ ಬಂದಿದ್ದಳು. ಹಾಯ್, ನೀವು ಹೊಸಬರಾ? ಆಕೆ ತನ್ನ ಕಾಂತಿಯುಕ್ತ ನಗುವಿನೊಂದಿಗೆ ಕೇಳಿದಳು. ಹೌದು ಆಂಟಿ, ನಾನು ವಿನಯ್. ಇತ್ತೀಚೆಗೆ ಇಲ್ಲಿಗೆ ಶಿಫ್ಟ್ ಆದೆ. ನಾನು ಸ್ವಲ್ಪ ನಾಚಿಕೆಯಿಂದ ಉತ್ತರಿಸಿದೆ. ಆಂಟಿ ಅಂತ ಕರೆಯಬೇಡಿ, ಸಂಗೀತ ಅಂತ ಕರೆಯಿರಿ. ಆಕೆ ತುಂಟತನದಿಂದ ನಕ್ಕಳು. ಆ ಕ್ಷಣದಿಂದಲೇ ಆಕೆಯ ಆಕರ್ಷಣೆ ನನ್ನ ಮನಸ್ಸಿನಲ್ಲಿ ಒಂದು ಚಿತ್ರವನ್ನು ಬಿಡಿಸಿತು. ನಾವು ಸ್ವಲ್ಪ ಸಮಯ ಮಾತನಾಡಿದೆವು. ಆಕೆಯ ಧ್ವನಿಯಲ್ಲಿ ಒಂದು ಮಾದಕತೆ ಇತ್ತು, ಆದರೆ ಆಕೆಯ ಮಾತುಗಳು ಸರಳವಾಗಿದ್ದವು. ನೀನು ಒಂಟಿಯಾಗಿರ್ತೀಯಾ? ಯಾವಾಗಲೂ ಕಾಫಿ ಕುಡಿಯೋಕೆ ಒಬ್ಬನೇ ಇದ್ದರೆ ಬೇಸರ ಆಗುತ್ತೆ. ಯಾವಾಗ ಬೇಕಾದರೂ ಮನೆಗೆ ಬಾ, ಒಟ್ಟಿಗೆ ಕಾಫಿ ಕುಡಿಯೋಣ ಎಂದು ಆಕೆ ಆಹ್ವಾನ ನೀಡಿದಳು. ಆಕೆಯ ಕಣ್ಣುಗಳು ಮಾತನಾಡುವಾಗ ನನ್ನನ್ನು ಒಂದು ಕ್ಷಣತೀಕ್ಷಣವಾಗಿ ನೋಡಿದವು. ಆ ದೃಷ್ಟಿಯಲ್ಲಿ ಏನೋ ರಹಸ್ಯ ಇದೆ ಎನಿಸಿತು. ಆ ರಾತ್ರಿ ನಾನು ಆಕೆಯ ಬಗ್ಗೆ ಯೋಚಿಸುತ್ತಲೇ ಮಲಗಿದೆ. ಆಕೆಯ ಆ ನಗು, ಆ ಕೂದಲಿನಿಂದ ಒಡೆದಿರುವ ನೀರಿನ ಹನಿಗಳು, ಆ ಸೀರೆಯ ಸುತ್ತಿನಲ್ಲಿ ಆಕೆಯ ದೇಹದ ಆಕರ್ಷಣೆ ಎಲ್ಲವೂ ನನ್ನ ಮನಸ್ಸಿನಲ್ಲಿ ತಿರುಗಾಡುತ್ತಿತ್ತು. ನಾನು ನನ್ನನ್ನೇ ತಡೆದುಕೊಂಡೆ. ವಿನಯ್, ಆಕೆ ವಿವಾಹಿತೆ, ಇದು ತಪ್ಪು ಎಂದು. ಆದರೆ ಆ ಆಕರ್ಷಣೆಯ ಒಡವೆ ನನ್ನ ಮನಸ್ಸಿನಿಂದ ತೊಲಗಲಿಲ್ಲ. ಕೆಲವು ದಿನಗಳ ನಂತರ ಒಂದು ಮಧ್ಯಾಹ್ನ ಸಂಗೀತ ಆಂಟಿಯ ಫ್ಲಾಟ್ಗೆ ಕಾಫಿಗೆ ಹೋದೆ. ಆಕೆ ನೀಲಿ ಬಣ್ಣದ ಕುರ್ತಾದಲ್ಲಿ ಇದ್ದಳು. ಆ ಹುಡುಗೆ ಆಕೆಯ ದೇಹದ ವಕ್ರತೆಯನ್ನು ಇನ್ನಷ್ಟು ಎದ್ದು ಕಾಣಿಸಿತು. ಆಕೆ ಕಾಫಿಯ ಜೊತೆಗೆ ಕೆಲವು ತಿಂಡಿಗಳನ್ನು ತಂದು ಟೇಬಲ್ ಮೇಲಿಟ್ಟಳು. ನಿನಗೆ ಇವು ಇಷ್ಟವೇ ಎಂದು ಕೇಳುತ್ತಾ ಆಕೆ ಸ್ವಲ್ಪ ಮುಂದೆ ಬಗ್ಗಿದಳು. ಆಕೆಯ ಕೂದಲಿನಿಂದ ಬಂದ ಸಾಂದ್ರವಾದ ಗುಲಾಬಿಯ ಸುಗಂಧ ನನ್ನ ಮನಸ್ಸನ್ನು ಚಂಚಲಗೊಳಿಸಿತು. ತಿಂದು ಹೇಳು, ಒಳ್ಳೆಯದಾದರೆ ಇನ್ನೊಂದು ತಂದು ಕೊಡ್ತೀನಿ ಎಂದು ಆಕೆ ನಕ್ಕಳು. ಆಕೆಯ ಆ ಕಣ್ಣುಗಳು ನಗುವಿನ ಹಿಂದೆ ಒಂದು ತುಂಟತನದ ಆಹುಡುವನವಿತ್ತೇನೋ ಎನಿಸಿತು. ನಾನು ಕಾಫಿ ಕುಡಿಯುವಾಗ ಆಕೆ ನನ್ನ ಪಕ್ಕದಲ್ಲಿ ಕುಳಿತು ತನ್ನ ಕೈಯಿಂದ ತಿಂಡಿಯ ತುಂಡನ್ನು ನನ್ನ ಬಾಯಿಗೆ ಇಟ್ಟಳು. ಆಕೆಯ ಬೆರಳು ತಗುಲಿದಾಗ ನನ್ನೊಳಗೆ ಒಂದು ವಿದ್ಯುತ್ನಂತಹ ಭಾವನೆ ಉಂಟಾಯಿತು. ನಿನಗೆ ಗೊತ್ತಾ ವಿನಯ್, ಈ ಮನೆಯಲ್ಲಿ ಒಂಟಿಯಾಗಿರುವುದು ಎಷ್ಟು ಕಷ್ಟ. ನನ್ನ ಗಂಡ ಯಾವಾಗಲೂ ಟೂರ್ನಲ್ಲಿ ಇರುತ್ತಾನೆ. ಕೆಲವೊಮ್ಮೆ ಯಾರಾದರೂ ಜೊತೆಗೆ ಮಾತನಾಡಲು ಇದ್ದರೆ ಚೆನ್ನಾಗಿರುತ್ತೆ ಎಂದಳು. ಆಕೆಯ ಧ್ವನಿಯಲ್ಲಿ ಒಂಟಿತನದ ನೋವು ಜೊತೆಗೆ ಒಂದು ಆಕರ್ಷಣೆಯ ಆಹ್ವಾನವಿತ್ತು. ನಾನು ಇದ್ದೀನಿ ಸಂಗೀತ, ಯಾವಾಗ ಬೇಕಾದರೂ ಬಂದು ಮಾತಾಡಬಹುದು ಎಂದೆ. ಆಕೆಯ ಕಣ್ಣುಗಳು ಕ್ಷಣಕಾಲ ನನ್ನನ್ನು ತೀಕ್ಷ್ಣವಾಗಿ ನೋಡಿದವು. ಆ ನೋಟದಲ್ಲಿ ಏನೋ ಮಾಯಾಜಾಲ ಇತ್ತು. ಆಕೆ ಎದ್ದು ನಾನು ಸ್ವಲ್ಪ ಕೆಲಸ ಮಾಡಿಕೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ಹೋದಳು. ಆದರೆ ಆಕೆಯ ನಡಿಗೆ, ಆ ಕುರ್ತದಲ್ಲಿ ಆಕೆಯ ದೇಹದ ಚಲನೆ ನನ್ನ ಮನಸ್ಸಿನಲ್ಲಿ ಒಂದು ಆಕರ್ಷಣೆಯ ಚಿತ್ರವನ್ನು ಬಿಡಿಸಿತು. ದಿನಗಳು ಕಳೆದವು. ನಾನು ಮತ್ತು ಸಂಗೀತ ಆಗಾಗ ಭೇಟಿಯಾಗುತ್ತಿದ್ದೆವು. ಒಂದು ದಿನ ಮಳೆಯ ಸಂಜೆ ಆಕೆ ನನ್ನ ಫ್ಲಾಟ್ಗೆ ಬಂದಳು. ವಿನಯ್, ನನ್ನ ಫೋನ್ನಲ್ಲಿ ಇಂಟರ್ನೆಟ್ ಕೆಲಸ ಮಾಡುತ್ತಿಲ್ಲ, ನಿನ್ನ ವೈಫೈಗೆ ಕನೆಕ್ಟ್ ಮಾಡಿಕೊಡು ಎಂದಳು. ಆಕೆ ಒದ್ದೆಯಾದ ಗೌನ್ನಲ್ಲಿ ಇದ್ದಳು. ಆಕೆಯ ಕೂದಲಿನಿಂದ ನೀರು ಒಸರುತ್ತಿತ್ತು. ಆ ಗೌನ್ ಆಕೆಯ ದೇಹಕ್ಕೆ ಅಂಟಿಕೊಂಡು ಆಕೆಯ ಆಕರ್ಷಕ ರೂಪವನ್ನು ಇನ್ನಷ್ಟು ಎದ್ದು ಕಾಣಿಸಿತು. ನಾನು ಆಕೆಯ ಫೋನ್ ತೆಗೆದುಕೊಂಡು ವೈಫೈಗೆ ಕನೆಕ್ಟ್ ಮಾಡಿಕೊಡಲು ಆರಂಭಿಸಿದೆ. ಆಕೆ ನನ್ನ ಪಕ್ಕದಲ್ಲಿ ಬಂದು ಕುಳಿತಳು. ಆಕೆಯ ಭುಜ ನನ್ನ ಭುಜಕ್ಕೆ ತಾಕಿತು. ನಿನಗೆ ಗೊತ್ತಾ ವಿನಯ್, ನಾನು ಯಾವಾಗಲೂ ಒಂಟಿಯಾಗಿರುವಾಗ ಯಾರಾದರೂ ಜೊತೆಗಿದ್ದರೆ ಚೆನ್ನಾಗಿರುತ್ತೆ. ನೀನು ಬಂದಾಗಿನಿಂದ ಈ ಒಂಟಿತನ ಕೊಂಚ ಕಡಿಮೆಯಾಗಿದೆ ಎಂದಳು. ಆಕೆಯ ಮಾತುಗಳು ನನ್ನ ಹೃದಯವನ್ನು ಮುಟ್ಟಿದವು. ಸಂಗೀತ, ನಾನು ಯಾವಾಗಲೂ ಇದ್ದೀನಿ ಎಂದೆ. ಆಕೆ ಸ್ವಲ್ಪ ಹತ್ತಿರಕ್ಕೆ ಸರಿದು, ನಿಜವಾಗಿಯೂ ಯಾವಾಗಲೂ ಎಂದು ಕೇಳಿದಳು. ಆಕೆಯ ಕಣ್ಣುಗಳಲ್ಲಿ ಒಂದು ಮಾಯಾವಿ ಮಿಂಚು. ನಾನು ಆಕೆಯ ಕೈಯನ್ನು ಹಿಡಿದೆ. ಹೌದು, ಯಾವಾಗಲೂ. ಆಕೆ ತನ್ನ ಕೈಯನ್ನು ಹಿಂದಕ್ಕೆ ತೆಗೆಯಲಿಲ್ಲ, ಬದಲಿಗೆ ನನ್ನ ಕೈಯನ್ನು ಸ್ವಲ್ಪ ಒತ್ತಿದಳು. ಆ ಕ್ಷಣದಲ್ಲಿ ನಮ್ಮ ಕಣ್ಣುಗಳು ಒಂದಾದವು. ಆಕೆಯ ಆಕರ್ಷಣೆ, ಆ ಒಂಟಿತನದ ಮಾತು ಎಲ್ಲವೂ ನನ್ನನ್ನು ಆಕೆಯ ಕಡೆಗೆ ಎಳೆಯಿತು. ಆದರೆ ಆಕೆ ಎದ್ದು, ನಾನು ಹೊರಡುತ್ತೀನಿ, ಮಳೆ ಇನ್ನು ಬಿಡದೆ ಒದ್ದೆಯಾಗಿಬಿಟ್ಟೆ ಎಂದು ನಕ್ಕು ಹೊರಟಳು. ಆಕೆಯ ನಡಿಗೆಯಲ್ಲಿ ಒಂದು ತುಂಟತನದ ಸ್ಪರ್ಶ ಇತ್ತು. ಆಕೆ ಇಂಡೈರೆಕ್ಟ್ ಆಗಿ ಆಹ್ವಾನ ಕೊಡುತ್ತಿದ್ದಾಳೆ ಎನಿಸಿತು. ಒಂದು ಶನಿವಾರ ಸಂಗೀತ ನನ್ನನ್ನು ತನ್ನ ಫ್ಲಾಟ್ಗೆ ಡಿನ್ನರ್ಗೆ ಕರೆದಳು. ವಿನಯ್, ಒಂಟಿಯಾಗಿ ಊಟ ಮಾಡಲು ಬೇಸರ ಬಂತು, ಒಟ್ಟಿಗೆ ಊಟ ಮಾಡೋಣ ಎಂದಳು. ಆಕೆಯ ಧ್ವನಿಯಲ್ಲಿ ಒಂದು ಮಾದಕ ಆಹ್ವಾನವಿತ್ತು. ನಾನು ಆಕೆಯ ಫ್ಲಾಟ್ಗೆ ಹೋದಾಗ ಆಕೆ ಕಪ್ಪು ಬಣ್ಣದ ಸೀರೆಯಲ್ಲಿ ತೆಳುವಾದ ಕೆಂಪು ಬ್ಲೌಸ್ನೊಂದಿಗೆ ಇದ್ದಳು. ಆಕೆಯ ಸೊಂಟದ ಸುತ್ತಿನ ಸೀರೆ ಆಕೆಯ ಮಾವಿನ ಹಣ್ಣುಗಳ ಆಕಾರವನ್ನು ಎದ್ದು ಕಾಣಿಸಿತು. ನಿನಗೆ ಇಷ್ಟವಾದ ಖಾದ್ಯ ತಯಾರಿಸಿದ್ದೇನೆ,
ಎಂದು ಆಕೆ ನನ್ನ ಕೈಯಿಂದ ಎಳೆದು ಡೈನಿಂಗ್ ಟೇಬಲ್ಗೆ ಕರೆದುಕೊಂಡು ಹೋದಳು. ಊಟದ ವೇಳೆ ಆಕೆ ತನ್ನ ಕಾಲಿನಿಂದ ನನ್ನ ಕಾಲಿಗೆ ಸ್ವಲ್ಪ ಒತ್ತಿದಳು. ವಿನಯ್, ನಿನಗೆ ಗೊತ್ತಾ, ನಾನು ಒಂಟಿಯಾಗಿರುವಾಗ ಕೆಲವೊಮ್ಮೆ ಯಾರಾದರೂ ಜೊತೆಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಎಂದಳು. ಆಕೆಯ ಕಾಲಿನ ಸ್ಪರ್ಶ, ಆ ಮಾತು ಎಲ್ಲವೂ ನನ್ನನ್ನು ಚಂಚಲಗೊಳಿಸಿತು. ನಾನು ಇದ್ದೀನಿ ಸಂಗೀತ ಎಂದೆ. ಆಕೆ ತನ್ನ ಕೈಯಿಂದ ನನ್ನ ಕೈಯನ್ನು ಮೆಲ್ಲಗೆ ಸ್ಪರ್ಶಿಸಿದಳು. ನಿನಗೆ ಗೊತ್ತಾ, ನೀನು ತುಂಬಾ ಸ್ಮಾರ್ಟ್ ಆಗಿರುವೆ, ಯಾವ ಹುಡುಗಿಯಾದರೂ ನಿನ್ನನ್ನು ಇಷ್ಟಪಡುತ್ತಾಳೆ ಎಂದಳು. ಆಕೆಯ ಕಣ್ಣುಗಳಲ್ಲಿ ಒಂದು ಆಕರ್ಷಣೆಯ ಆಹ್ವಾನವಿತ್ತು. ಆದರೆ ಆಕೆ ತಕ್ಷಣ ಎದ್ದು, ನಾನು ಡೆಸರ್ಟ್ ತರ್ತೀನಿ ಎಂದು ಅಡುಗೆ ಮನೆಗೆ ಹೋದಳು. ಆಕೆಯ ಆ ಸ್ಪರ್ಶ, ಆ ಮಾತುಗಳು ನನ್ನನ್ನು ಒಂದು ಹೊಸ ರೀತಿಯ ಉದ್ವೇಗಕ್ಕೆ ಕೊಂಡೊಯ್ದವು. ನಾನು ತಡೆಯಲು ಶಕ್ತನಾಗಿರಲಿಲ್ಲ. ಒಂದು ದಿನ ಸಂಗೀತ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ತನ್ನ ಜೊತೆ ಬರಲು ಕೇಳಿಕೊಂಡಳು. ವಿನಯ್, ನನ್ನ ಗಂಡ ಇಲ್ಲ, ನೀನು ಜೊತೆಗೆ ಬಂದರೆ ಒಂಟಿಯಾಗಿರುವುದಿಲ್ಲ ಎಂದಳು. ನಾನು ಒಪ್ಪಿಕೊಂಡೆ. ನಾವು ನನ್ನ ಬೈಕ್ನಲ್ಲಿ ಫಂಕ್ಷನ್ಗೆ ಹೋದೆವು. ಆಕೆ ಗುಲಾಬಿ ಬಣ್ಣದ ಸೀರೆಯಲ್ಲಿ, ಆಕೆಯ ಸೊಂಟದ ಸುತ್ತಿನ ಸೀರೆ, ಆಕೆಯ ಮಾದಕ ನಡಿಗೆ ಎಲ್ಲವೂ ನನ್ನನ್ನು ಕಾಡಿತು. ಫಂಕ್ಷನ್ ಮುಗಿಯುವಾಗ ರಾತ್ರಿಯಾಗಿತ್ತು. ವಿನಯ್, ಇವತ್ತು ತಡವಾಗಿದೆ, ನನ್ನ ಮನೆಯಲ್ಲಿ ಉಳಿಯುವೆಯಾ ಎಂದು ಆಕೆ ಕೇಳಿದಳು. ಆಕೆಯ ಧ್ವನಿಯಲ್ಲಿ ಒಂದು ಆಕರ್ಷಣೆಯ ಆಹ್ವಾನವಿತ್ತು. ನಾನು ಒಪ್ಪಿಕೊಂಡೆ. ಆಕೆಯ ಮನೆಗೆ ಹೋದಾಗ ಆಕೆ ಒಂದು ತೆಳುವಾದ ನೈಟಿಗೆ ಬದಲಾಯಿಸಿದಳು. ಆಕೆಯ ದೇಹದ ಆಕಾರ ಆ ನೈಟಿಯ ಮೂಲಕ ಎದ್ದು ಕಾಣುತ್ತಿತ್ತು. ನಿನಗೆ ಟೀ ಬೇಕಾ ಎಂದು ಕೇಳುತ್ತಾ ಆಕೆ ನನ್ನ ಪಕ್ಕದಲ್ಲಿ ಕುಳಿತಳು. ಆಕೆಯ ಭುಜ ನನ್ನ ಭುಜಕ್ಕೆ ತಾಕಿತು. ಆಕೆಯ ಕೂದಲಿನ ಸುಗಂಧ ನನ್ನನ್ನು ಚಂಚಲಗೊಳಿಸಿತು. ವಿನಯ್, ನಿನಗೇ ಗೊತ್ತಾ, ನಾನು ಒಂಟಿಯಾಗಿರುವಾಗ ಕೆಲವೊಮ್ಮೆ ಯಾರಾದರೂ ಹತ್ತಿರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಎಂದಳು. ಆಕೆಯ ಕೈ ನನ್ನ ಕೈಯನ್ನು ಮೆಲ್ಲಗೆ ಸ್ಪರ್ಶಿಸಿತು. ನಾನು ಆಕೆಯ ಕಣ್ಣುಗಳಲ್ಲಿ ನೋಡಿದೆ. ಆ ಕಣ್ಣುಗಳಲ್ಲಿ ಒಂದು ಆಕರ್ಷಣೆಯ ಆಹ್ವಾನವಿತ್ತು. ನಾನು ಇದ್ದೀನಿ ಸಂಗೀತ ಎಂದೆ. ಆ ರಾತ್ರಿ ಸಂಗೀತ ಮತ್ತು ನಾನು ಒಂದೇ ಕೋಣೆಯಲ್ಲಿ ಇದ್ದೆವು. ಆಕೆ ನನ್ನ ಕೈಯನ್ನು ಹಿಡಿದು, ವಿನಯ್, ನಾನು ಒಂಟಿಯಾಗಿರುವಾಗ ನೀನು ನನ್ನ ಜೊತೆಗಿರುವೆ, ಆದರೆ ಕೆಲವೊಮ್ಮೆ ಒಂಟಿತನದಿಂದ ಹೊರಬರಲು ಸ್ವಲ್ಪ ಹೆಚ್ಚಿನ ಪ್ರೀತಿ ಬೇಕು ಎಂದಳು. ಆಕೆಯ ಧ್ವನಿಯಲ್ಲಿ ಒಂದು ಆಕರ್ಷಣೆಯ ಆಹ್ವಾನವಿತ್ತು. ನಾನು ಆಕೆಯ ಕೈಯನ್ನು ಒತ್ತಿ ಹಿಡಿದೆ. ಸಂಗೀತ, ನಾನು ನಿನಗಾಗಿ ಯಾವಾಗಲೂ ಇದ್ದೀನಿ ಎಂದೆ. ಆಕೆ ತನ್ನ ತಲೆಯನ್ನು ನನ್ನ ಭುಜದ ಮೇಲೆ ಇಟ್ಟಳು. ಆಕೆಯ ಕೂದಲಿನ ಸುಗಂಧ ನನ್ನನ್ನು ಆಕರ್ಷಿಸಿತು. ನಾನು ಆಕೆಯ ಕೆನ್ನೆಯನ್ನು ಮೆಲ್ಲಗೆ ಸ್ಪರ್ಶಿಸಿದೆ. ಆಕೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ನಾನು ಆಕೆಯನ್ನು ಹತ್ತಿರಕ್ಕೆ ಎಳೆದುಕೊಂಡೆ. ಆಕೆಯ ತುಟಿಗಳಿಗೆ ನನ್ನ ತುಟಿಗಳಿಂದ ಮುತ್ತಿಟ್ಟೆ. ಆ ಮುತ್ತು ಒಂದು ಮಾಯಾಜಾಲದಂತಿತ್ತು. ಆಕೆಯ ತುಟಿಗಳು ಮೃದುವಾಗಿದ್ದವು. ಆಕೆಯ ಸ್ಪರ್ಶದಲ್ಲಿ ಒಂದು ಆಕರ್ಷಣೆಯ ಶಾಖವಿತ್ತು. ಆಕೆಯ ದೇಹವನ್ನು ನಾನು ಮೆಲ್ಲಗೆ ಸ್ಪರ್ಶಿಸಿದೆ. ಆಕೆಯ ಮಾವಿನ ಹಣ್ಣುಗಳು ನೈಟಿಯ ಮೂಲಕ ಎದ್ದು ಕಾಣುತ್ತಿದ್ದವು. ನಾವಿಬ್ಬರು ಆ ರಾತ್ರಿ ಒಟ್ಟಿಗೆ ಊಟ ಮಾಡಿದೆವು. ಆಕೆಯ ಮೂಲವು ರೊಮ್ಯಾಂಟಿಕ್ ಆಗಿತ್ತು. ಆಕೆಯ ದೇಹದ ಶಾಖ, ಆಕೆಯ ಕಣ್ಣುಗಳ ಆಕರ್ಷಣೆ ಎಲ್ಲವೂ ನನ್ನನ್ನು ಒಂದು ಹೊಸ ಜಗತ್ತಿಗೆ ಕೊಂಡೊಯ್ದವು. ಆಕೆಯ ಸ್ಪರ್ಶದಲ್ಲಿ ಪ್ರೀತಿ, ಕಾಮ ಮತ್ತು ವಾತ್ಸಲ್ಯವಿತ್ತು. ನಾವಿಬ್ಬರು ಆ ರಾತ್ರಿ ಪರಸ್ಪರ ದೇಹವನ್ನು ಸ್ಪರ್ಶಿಸಿದೆವು. ಆಕೆಯ ಮೂಲಕ ಎದ್ದು ಕಾಣು ನಮ್ಮ ಒಂಟಿತನವನ್ನು ತುಂಬಿದವು. ಮರುದಿನ ಬೆಳಗ್ಗೆ ಸಂಗೀತ ಎದ್ದಾಗ ಆಕೆಯ ಮುಖದಲ್ಲಿ ಒಂದು ತೃಪ್ತಿಯ ನಗು ಇತ್ತು. ವಿನಯ್, ಇದು ನಮ್ಮ ರಹಸ್ಯವಾಗಿರಲಿ ಎಂದಳು. ನಾನು ಒಪ್ಪಿಕೊಂಡೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಚಿಂತೆ ಇತ್ತು. ಈ ಸಂಬಂಧ ಎಲ್ಲಿಗೆ ಕೊಂಡೊಯ್ಯುತ್ತದೆ? ಗೆಳೆಯರೇ, ಈ ಕಥೆ ಕಾಲ್ಪನಿಕವಾಗಿದ್ದು ಯಾವುದೇ ವಾಸ್ತವಿಕತೆಯನ್ನು ಪ್ರತಿನಿಧಿಸುವುದಿಲ್ಲ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ಕಾಯಿರಿ. ಧನ್ಯವಾದಗಳು.